ಹಲೋ ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಉತ್ತರ ಕರ್ನಾಟಕ ಶೈಲಿಯ ಒಂದು ತಾಲಿಪಟ್ಟು ಮಾಡೋಣ. ಮಾಡೋದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು, ಹಾಗೆ ಒಂದು ಬಟ್ಲಷ್ಟು ಜೋಳದ ಹಿಟ್ಟು, ನಂತರ ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಂಡ್ರೆ, ಈ ಕಡಲೆ ಹಿಟ್ಟು ಬೋಂಡಾ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಅದೇ ಕಡಲೆ ಹಿಟ್ಟು. ನಂತರ ಇದಕ್ಕೆ ಒಂದು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ, ದಪ್ಪದ ಒಂದು ಗೆಡ್ಡೆ ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಣ್ಣಗೆ ಹೆಚ್ಚಿ ಸೇರಿಸ್ಕೊಂಡು, ನಂತರ ಒಂದು ಹೋಳಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀವಿ. ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೊಂಡ್ರೆ ಸಾಕು. ಹಾಗೆ ಒಂದು ಚಿಕ್ಕ ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಸಬ್ಸಿಗೆ ಸೊಪ್ಪು ಮಿಸ್ ಆಗಿದೆ ಕ್ಲಿಪ್ಪಿಂಗು. ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪು ಹಾಕ್ಕೊಳ್ಳಿ, ರುಚಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಕೊಟ್ಮೇಲೆ ಇಟ್ಟು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳಗೂ ಬೇಡ, ಸಾಫ್ಟಾಗಿ ಬರೋ ರೀತಿ ನೋಡಿ. ಈ ರೀತಿ ಉಂಡೆ ಕಟ್ಕೊಂಡ್ರೆ ಕೈಯಲ್ಲಿ ಬರಬೇಕು, ಆ ರೀತಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಾನು ಆಯಿಲ್ ಪೇಪರ್ ಮೇಲೆ ತಟ್ಕೋತಾ ಇದ್ದೀನಿ. ನೇರವಾಗಿ ಹೆಂಚು ಮೇಲೂ ತಟ್ಕೋಬೋದು. 2 ಹೆಂಚು ಇಟ್ಕೊಂಡು 1 ಹೆಂಚು ತಟ್ಟಿ ಒಲೆ ಮೇಲಿಟ್ಟು ಅದಾಗೋಷ್ಟೊತ್ತಿಗೆ ಇನ್ನೊಂದು ಹೆಂಚಲ್ಲಿ ತಟ್ಕೊಂಡು, ನಂತರ ಮತ್ತೆ ಒಲೆ ಮೇಲೆ ಇಟ್ಟಿದ್ದ ಹೆಂಚು ತಣ್ಣಗಾಗೋಷ್ಟೊತ್ತಿಗೆ ಈ ಹೆಂಚು ಇರೋ ರೊಟ್ಟಿ ಬೇಯುತ್ತೆ. ಆ ರೀತಿಯೂ ಮಾಡ್ಕೋಬೋದು. ಕೆಲವರು ಬಾಣಲಿಲೂ ಮಾಡ್ಕೋತಾರೆ. ಮೊದಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಅಗಲ ತಟ್ಟಿದ ಮೇಲೆ ಕೈ ಸ್ವಲ್ಪ ಒದ್ದೆ ಕೈ ಮಾಡ್ಕೊಂಡು ನೀರುಗೈನ 3 ಬೆರಳಲ್ಲಿ ಈ ರೀತಿ ನೀಟಾಗಿ ತಟ್ಕೊಂಡು ಬರಬೇಕು. ತುಂಬ ಸುಲಭ ಇದು ಮಾಡೋದು, ಹಾಗೆ ರುಚಿನೂ ಅದ್ಭುತವಾಗಿರುತ್ತೆ. ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರೆಲ್ಲ ಈ ರೀತಿ ತಾಳಿಪಟ್ಟು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಟೇಸ್ಟು. ಈ ರೀತಿ ಸುತ್ತ ತಟ್ಕೋಬೇಕು. ಯಾರೆಲ್ಲ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಸ್ದು ನೋಟಿಫಿಕೇಷನ್ಸ್ ಬರುತ್ತೆ. ನೋಡಿ, ಇಲ್ಲಿ ನಾನು ಕಬ್ಬಿಣದ ಹೆಂಚು ಮೇಲೆ ರೊಟ್ಟಿ ಸುಟ್ಕೋತಾ ಇದ್ದೀನಿ. ಕಬ್ಬಿಣದ ಹೆಂಚು ಮೇಲೆ ರೊಟ್ಟಿ ತುಂಬ ರುಚಿಯಾಗಿರುತ್ತೆ. ಸೀಸನ್ ಆಗಿರೋ ಕಬ್ಬಿಣದ ಹೆಂಚು ಮೇಲೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಹೆಂಚು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ತಟ್ಟಿಟ್ಕೊಂಡಿರ್ತಕ್ಕಂಥ ಈ ರೊಟ್ಟಿನ ಹಾಕೋಣ. ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ನೀಟಾಗಿ ಈ ರೀತಿ ಸವರ್ಕೊಂಡು ಎರಡೂ ಬದಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಬೇಯ್ತಾ ಇರಲಿ, ಚೆನ್ನಾಗಿ ಬೇಯಬೇಕದು. ಸ್ವಲ್ಪ ತಳ ಬಿಡೋ ತನಕ ನಾವು ಕುಪ್ಪಿ ಇಟ್ಕೊಳ್ಳೋಕೆ ಹೋಗಬಾರ್ದು, ಕಿತ್ತೋಗ್ಬಿಡುತ್ತಿಲ್ಲ ಅಂದರೆ. ನೋಡಿ, ಈಗ ಬೆಂದಿದೆ. ಅದು ಇನ್ನೊಂದು ಕಡೆ ಬೇಯೋಷ್ಟರಲ್ಲಿ ನಾವು ಇನ್ನೊಂದು ರೊಟ್ಟಿ ತಟ್ಟಿ ರೆಡಿ ಮಾಡ್ಕೋಬೋದು. ಎಲ್ಲರೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಸಾಫ್ಟಾಗಿ ಕಲಿಸ್ಕೊಂಡು ತಟ್ಟಿದ್ರೆ ಚೆನ್ನಾಗಿರುತ್ತೆ. ಒಂದು 4-5 ಹೋಲ್ಗಳು ಈ ರೀತಿ ಮಾಡಿ ಹೆಂಚು ಮೇಲೆ ಹಾಕಿದಾಗ ಹೋಲ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಎಣ್ಣೆಲಿ ಚೆನ್ನಾಗಿ ಬೇಯುತ್ತೆ. ನೋಡಿ, ಎರಡೂ ಬದಿ ಹದವಾಗಿ ಬೆಂದಿದೆ. ತಾಳಿಪಟ್ಟು ರೆಡಿ ಆಯಿತು. ತುಪ್ಪದ ಜೊತೆ, ಉಪ್ಪಿನಕಾಯಿ, ಚಟ್ನಿ ಯಾವುದ್ರ ಜೊತೆ ಬೇಕಾದರೂ ತುಂಬ ರುಚಿಯಾಗಿರುತ್ತೆ. ಇದು ಸಾಫ್ಟಾಗೂ ಇರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ, ನಾರಾಗಲ್ಲ ಇದು ತಾಳಿಪಟ್ಟು, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು, ನಮಸ್ಕಾರ.